ಇಮ್ಮಡಿ ಪುಲಿಕೇಶಿ ಅವ್ರ ಸ್ಮಾರಕ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ನಾನು ಸ್ಮಾರಕ ಹತ್ರ ಹೋಗಕ್ ಆಗುತ್ತಾ ಇಲ್ಲೋ, ಕರೆಕ್ಟ್ ಆಗಿ ಅಡ್ರೆಸ್ ಏನು ಗೊತ್ತಿಲ್ಲ. ವಿಗ್ರಹ ನೋಡಿದ ಖುಷಿಯಲ್ಲಿ ಹಾರ ತಂದಿದ್ ಕೂಡ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲರ್ ಯಶ್. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಇವಾಗ. ಇಮ್ಮಡಿ ಪುಲಿಕೇಶಿ ಅವ್ರ ಸ್ಮಾರಕ ಹತ್ರ ಹೋಗ್ತಾ ಇದ್ದೀನಿ. ಆದ್ರೆ ಏನಂದ್ರೆ ಅಲ್ಲಿ ನಾನು ಸ್ಮಾರಕ ಹತ್ರ ಹೋಗಕ್ ಆಗುತ್ತಾ ಇಲ್ಲೋ, ಕರೆಕ್ಟ್ ಆಗಿ ಅಡ್ರೆಸ್ ಏನು ಗೊತ್ತಿಲ್ಲ. ಏನು ತಿಳ್ಕೊಂಡಿರೋ ಹೋಗ್ತಾ ಇದ್ದೀನಿ. ಜಸ್ಟ್ ಒಂದು ಅಪ್ಡೇಟ್ ಅಷ್ಟೇ, ಈ ಒಂದು ರೆಸಾರ್ಟ್ ಅಲ್ಲಿ ಇದೆ ಅಂತ. ಅಲ್ಲಿ ಹೋಗ್ತಾ ಇದ್ದೀನಿ, ನೋಡೋಣ ಆಗುತ್ತೋ ಇಲ್ಲೋ, ಸ್ಮಾರಕ ನೋಡ್ತೀನೋ ಇಲ್ಲೋ ಕೂಡ ಗೊತ್ತಿಲ್ಲ. ಶಿಲಂಧರ ರೆಸಾರ್ಟ್ ಅಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಒಂದು ಅಪ್ಡೇಟ್ ಇದೆ. ಇದೇ ರೆಸಾರ್ಟ್ಗೆ ಹೋಗೋ ದಾರಿ. ಬನ್ನಿ ಹೋಗೋಣ, ನೋಡೋಣ. ಇವತ್ತು ನಾನು ವಿಗ್ರಹ ಹತ್ರ ಹೋಗ್ತೀನ ಇಲ್ಲ ಏನು ಅಂತ ನನಗಂತೂ ಏನು ಅರ್ಥ ಆಗ್ತಾ ಇಲ್ಲ. ನೋಡೋಣ, ಮುಂದೆ ಹೋಗ್ತಾ ಇರೋಣ. ರೆಸಾರ್ಟ್ಗೆ ಹೋಗೋ ದಾರಿ ಅಂತೂ ಇದು ಸ್ವಲ್ಪ ರೋಡ್ ಚೆನ್ನಾಗಿಲ್ಲ. ಜಸ್ಟ್ ಒಂದು 1/2 ಕಿಲೋಮೀಟರ್ ಒಳಗಡೆ ಆಫ್ ರೋಡಿಂಗ್ ಅಷ್ಟೇ ಇದು. ಫೈನಲ್ ಆಗಿ ರೆಸಾರ್ಟ್ ಒಳಗಡೆ ರೀಚ್ ಆಗಿದ್ದೀರಿ. ಇಲ್ಲಿ ಸೆಕ್ಯೂರಿಟಿಗೆ ಕೇಳಿದ್ರೆ ಅವ್ರಿಗೂ ಗೊತ್ತಿಲ್ಲ, ಸ್ಟಾಫ್ ಬರೋರ್ಗು ವೇಟ್ ಮಾಡಿ ಅಂದರು. ಯಾಕಂದರೆ ಅದು ರೆಸಾರ್ಟ್ ಒಳಗಡೆ ಇರೋದ್ರಿಂದ ಪರ್ಮಿಷನ್ ಇಲ್ಲ. ಅವ್ರ ಪರ್ಮಿಷನ್ ತೊಗೊಂಡು ಹೋಗ್ಬೇಕು ನಾವು. ನೋಡೋಣ ಹೋಗಕ್ಕಾಗುತ್ತೋ ಇಲ್ಲೋ ಅಂತ. ನನ್ನ ಆಸೆ ನೆರವೇರುತ್ತೋ ಇಲ್ಲೋ ನೋಡೋಣ ಸ್ನೇಹಿತರೆ. 1 hour ವೇಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ, ಯಾಕಂದರೆ ಸ್ಟಾಫ್ಸ್ ಇನ್ನೂ ಬಂದಿಲ್ಲ. ನಾನಂತೂ ತುಂಬ ಬೇಗ ಹೋಗಿದ್ದೆ, 7 ಗಂಟೆಗೆಲ್ಲ. ಅವರು 8 ಗಂಟೆಗೆ ಬರ್ತಾ ಇದ್ರು. ಒಳಗಡೆ ಹೋಗ್ತೀನ ಇಲ್ಲೋ, ಇದು ಎರಡೇ ಕ್ವಶನ್ ನನ್ನ ಮೈಂಡಲ್ಲಿ ರನ್ ಆಗ್ತಾ ಇತ್ತು. ಫೈನಲಿ ಒಳಗಡೆ ಬಂದ್ಬಿಟ್ರಿ. ಹೆಂಗಿದೆ ನೋಡಿ ಸ್ಮಾರಕ. ಇಮ್ಮಡಿ ಪುಲಿಕೇಶಿ ಅವ್ರದ್ದು ಸ್ಮಾರಕ ನೋಡಿ ಸ್ನೇಹಿತರೆ, ಹೆಂಗ್ ಗತ್ತಾಗಿ ನಿಂತಿದೆ. ವಿಗ್ರಹ ನೋಡಿದ ಖುಷಿಯಲ್ಲಿ ಹಾರ ತಂದಿದ್ ಕೂಡ ಮರ್ತೋಗ್ಬಿಟ್ಟೆ. ಆದ್ರೆ ಹಾರ ಆಗ್ಬಿಟ್ಟೆ ನಾನು ಇಲ್ಲಿಂದ ಹೋಗಿದ್ದು. ಫುಲ್ ವಿಡಿಯೋ ನೋಡಿ ಹೆಂಗ್ ಹಾರ ಆಗದೆ ಏನು ಅಂತ ಎಲ್ಲ ಕಂಪ್ಲೀಟ್ ವಿಡಿಯೋ ಹಾಕಿದ್ದೀನಿ ಸ್ನೇಹಿತರೆ. ನಂಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಸ್ನೇಹಿತರೆ. ಈ ಒಂದು ವಿಗ್ರಹಕ್ಕೆ ಬಂದು ನಾನು ಹಾರ ಹಾಕ್ತೀನಿ ಅಂತ ನಾನು ಅನ್ಕೊಂಡೇ ಇದ್ದಿಲ್ಲ. ಎಷ್ಟು ಖುಷಿ ಆಯ್ತು ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಖುಷಿಯಾಗಿದೆ ಸ್ನೇಹಿತರೆ. ಚೈನಾದ ಒಂದು ಕವಿ ಇಮ್ಮಡಿ ಪುಲಿಕೇಶಿ ಅವ್ರ ಬಗ್ಗೆ ಬರೀತಾರ ಅಂದ್ರೆ ನೀವು ಅರ್ಥ ಮಾಡ್ಕೊಡಿ. ಬಂದು ಇಲ್ಲಿ ಇಂಡಿಯಾ ವಿಸಿಟ್ ಮಾಡಿದಾಗ ಅವ್ರು ನೋಡಿ ಚೈನಾಗ ಹೋಗಿ ಅವರು ಕವಿ ಇವ್ರ ಬಗ್ಗೆ ಬರೀತಾರೆ. ಯಾಕಂದ್ರೆ ಅಷ್ಟು ಪವರ್ಫುಲ್, ಯಾರ ಮುಂದೆ ಇದ್ರು ಎಂತ ವಾರಿಯರ್ ಇದ್ರು ಬಿಡ್ತಾ ಇದ್ದಿಲ್ಲ. ಹಂಗೆ ಯುದ್ಧ ಮಾಡಿ ಗೆಲ್ಲೋರು ಇವರು ಇಮ್ಮಡಿ ಪುಲಿಕೇಶಿ ಅವರು. ತುಂಬಾ ಅಂದ್ರೆ ತುಂಬಾ ಫೈಟ್ ಅಲ್ಲಿ ಯಾರೇ ಅಡ್ಡ ಬಂದ್ರು ಯಾರನ್ನೂ ಬಿಡಲ್ಲ. ಈ ತರ ಒಂದು ಹೆಮ್ಮೆ ನಮ್ಮ ಕರ್ನಾಟಕ ಇಮ್ಮಡಿ ಪುಲಿಕೇಶಿ ಅಂತ ಹೇಳ್ಕೊಳಕ್ ನಮಗದು ತುಂಬಾ ಹೆಮ್ಮೆ ಆಗುತ್ತೆ. ಈ ಥರದ್ದು ಎಷ್ಟೋ ಹಿಸ್ಟ್ರಿ ಮುಚ್ಚೋಗಿದೆ ನಮ್ಮ ಹಿಸ್ಟ್ರಿಯಲ್ಲಿ. ನಾವು ಇಷ್ಟು ದಿನ ಸ್ಕೂಲಲ್ಲಿ ಅವ್ರದ್ದು ಇವ್ರದ್ದು ಓದ್ಕೊಂಡು ಬಂದಿದ್ದೀರಿ. ಆ್ಯಕ್ಚುಲಿ ಹಿಸ್ಟ್ರಿ ನಾವು ಇವಾಗೂ ಕಲಿತೇ ಇಲ್ಲ. ಇನ್ನು ಮುಂದೆ ಯಾರು ಕಲಿಬೇಕು. ಛತ್ರಪತಿ ಶಿವಾಜಿ, ಕೃಷ್ಣದೇವರಾಯ ಒಡೆಯರು, ಈ ಥರ ಹೆಸರುಗಳೆಲ್ಲ ಇನ್ನು ಮುಂದೆ ಜಾಸ್ತಿ ಕೇಳಿಸ್ಬೇಕು ನಮಗೆ. ಬೇರೆ ಹೆಸರು ಇಲ್ಲ, ಸ್ಕೂಲಾಗಿ ಓದಿರೋದೆಲ್ಲ ಬಿಟ್ಬಿಡಿ, ಅದೆಲ್ಲ ನಮ್ಮ ಹಿಸ್ಟ್ರಿ ಅಲ್ಲ.